ಸ್ನೇಹಿತರೆ, ಇವತ್ತು ಬಿಗ್ ಬಾಸ್ ಮನೆಯ ಬಗ್ಗೆ ಹೊರಗೆ ಬಂದಿರುವ ಹೊಸ ಅಪ್ಡೇಟ್ ಮತ್ತು ಚರ್ಚೆಗಳನ್ನ ನಿಮಗೆ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಇಂದು ಹೊರಗೆ ಫ್ಯಾನ್ಸ್ ನಡುವೆ ಹೆಚ್ಚು ಸದ್ದಾಗಿರುವ ವಿಷಯ ಏನು ಅಂದ್ರೆ, ಧ್ರುವ ಅವರು ಮನೆಯನ್ನ ಬಿಡ್ತಾರೆ ಅನ್ನೋ ಡಿಸ್ಕಷನ್. ಒಂದು ಕ್ಯಾಪ್ಷನ್ ನೋಡಿದ್ರೆ ಜನ ಕನ್‌ಫ್ಯೂಸ್ಡ್ ಆಗಿದ್ದಾರೆ. ಅದರಲ್ಲಿ ಧ್ರುವ ಹೊರಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಹಾಕಿದ್ರು. ಆದ್ರೆ ನಿಜಕ್ಕೂ ಏನು ಅನ್ನೋದು ಸಂಪೂರ್ಣ ವಿವರವನ್ನ ಡೀಟೇಲ್ ಆಗಿ ನೋಡೋಣ. ಇಂದು ಮನೆಯೊಳಗೆ ಒಂದು ಪರ್ಸನಾಲಿಟಿ ಬೇಸ್ಡ್ ಟಾಸ್ಕ್ ನಡೆದಿತ್ತು. ಪ್ರತಿ ವ್ಯಕ್ತಿಗೂ ಒಂದೊಂದು ಕ್ಯಾರೆಕ್ಟರ್ ಅಸೈನ್ ಆಗಿತ್ತು ಎಂದು ಕೇಳಿ ಬಂದಿದೆ. ಅದರ ಆಧಾರದ ಮೇಲೆ ಮನೆಯೊಳಗಿನ ಡೈನಾಮಿಕ್ಸ್ ಬದಲಾಗಿತ್ತಂತೆ ಕಾಣಿಸಿತ್ತು. ಟಾಸ್ಕ್‌ನಲ್ಲಿದ್ದುಕೊಂಡು ಕೆಲವರ ನಡುವೆ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಕೂಡ ಬಿಲ್ಡ್ ಆಗಿದ್ರೆ, ಕೆಲವರು ತಮ್ಮ ಬಿಹೇವಿಯರ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರ ಅನ್ನೋ ಡಿಸ್ಕಷನ್ ನಡೆಯಿತು. ಇದರ ಬಗ್ಗೆ ಫ್ಯಾನ್ಸ್ ಮೈಂಡ್ ಬ್ಲೋಯಿಂಗ್ ಆಗಿ ಅನಾಲಿಸಿಸ್ ಮಾಡ್ತಾರೆ. ಹಾಗಾದ್ರೆ ಧ್ರುವ ಬಗ್ಗೆ ಹೊರಗೆ ಕ್ಯಾಲ್ಕುಲೇಟ್ ಆಗೋ ಮೇಜರ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಅವರು ಕೆಲವು ಮಾತುಗಳಲ್ಲಿ ನನಗೆ ಬೇಕಾದ್ರೆ ಶೋ ಬಿಡ್ತೀನಿ ಅಂತ ಹೇಳಿದ್ರಂತೆ ಅನ್ನೋ ಸುದ್ದಿ ಹೊರ ಬಂದಿದೆ. ಆದ್ರೆ ಇದು ಕಂಟೆಂಟೆಸ್ಟ್ ಎಮೋಷನಲ್ ಮೂಮೆಂಟ್ ಆಗಿರಬಹುದು ಅಥವಾ ಟಾಸ್ಕ್ ಪ್ರೆಷರ್ ಇರಬಹುದು, ರಿಯಲ್ ಎಲಿಮಿನೇಷನ್ ಅಂತ ಅಲ್ಲ. ನನ್ನ ಒಪಿನಿಯನ್ ಏನು ಅಂದ್ರೆ, ಧ್ರುವ ಅವರನ್ನ ಇಷ್ಟು ಬೇಗ ಕಳಿಸ್ಲಿಕ್ಕೆ ಬಿಗ್ ಬಾಸ್ ಪ್ರೊಡ್ಯೂಸರ್ ಅವರಿಗೆ ಆಪ್ಷನ್ ಕೊಡುವುದಿಲ್ಲ. ಯಾಕಂದ್ರೆ ಅವರು ಮನೆಯೊಳಗೆ ಕಂಟೆಂಟ್ ಕ್ರಿಯೇಟರ್ ಮಾಡ್ತಿರೋ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಹೌಸ್‌ನಲ್ಲಿ ಕೆಲವರಿಗೆ ಅನಿಮಲ್ ಪರ್ಸನಾಲಿಟಿ ಅಸೆಸ್ ಆಗಿದ್ರಿಂದ ಆ ಕ್ಯಾರೆಕ್ಟರ್ ಆಧರಿಸಿ ಕೆಲವರು ತಮ್ಮ ಫ್ರೆಂಡ್ಸ್ ಬಗ್ಗೆ ಹಾಸ್ಯ ಚಟಾಕಿ ಮಾಡ್ತಿದ್ದಾರೆ. ಕೆಲವರು ನೇರವಾಗಿ ಮನಸ್ಸಿನಲ್ಲಿದ್ದ ಮಾತನ್ನ ಹೊರಹಾಕ್ತಾರೆ. ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಡೆಬೇಟ್ ಇರುತ್ತಿದೆ. ಯಾರು ಯಾರಿಗೆ ಯಾವ ಕ್ಯಾರೆಕ್ಟರ್ ಕೊಡ್ತಾರ, ಯಾಕೆ ಕೊಡ್ತಾರ, ಅದಕ್ಕೆ ರಿಯಾಕ್ಷನ್ ಬಗ್ಗೆ ಜನರು ಊಹಾಪೋಹ ಮಾತಾಡ್ತಿದ್ದಾರೆ. ಹೊರಗಿನ ಡಿಸ್ಕಷನ್ ಅಲ್ಲಿ ಹೇಳ್ತಾರೆ, ಕಾವ್ಯ ಅವರು ಕೆಲವೊಮ್ಮೆ ಗಿಲ್ಲಿಗೆ ಗುಡ್ ಅಡ್ವೈಸ್ ಕೊಡ್ತಾರೆ, ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಬರದಂತೆ. ಗಿಲ್ಲಿ ಕೂಡ ಟಾಸ್ಕ್ ನಲ್ಲಿ ತಮ್ಮದೇ ಕ್ಲಾರಿಟಿ ಮೈಂಡ್ ಹೊಂದಿದ್ದಾರೆ ಅಂತ ಕಾಣಿಸುತ್ತೆ. ಇವರಿಬ್ಬರ ಬಾಂಡ್ ಹಾಗೂ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ ಬಗ್ಗೆ ಫ್ಯಾನ್ಸ್ ನಡುವೆ ಮಿಕ್ಸ್ಡ್ ಆಪ್ಷನ್ ಕ್ಯಾಲ್ಕುಲೇಟ್ ಆಗ್ತಿವೆ. ಧನುಷ್ ಅವರು ಒಂದು ಪಾಯಿಂಟ್ ಹೇಳಿದ್ರಂತೆ, ಇಲ್ಲಿ ಒಂದು ಜಾಗದಲ್ಲಿರುವ ಮಾತು ಬೇರೆ ಕಡೆ ಬೇರೆ ರೀತಿಯಲ್ಲಿ ಹೋಗಿ ಹೇಳ್ತಾರೆ. ಇದು ಯಾವುದು ಕಂಟೆಂಟೆಸ್ಟ್‌ಗಳ ಕನ್ವರ್ಸೇಷನ್ ಪ್ರೋಸೆಸ್ ಬಗ್ಗೆ ಜನರಲ್ ಡಿಸ್ಕಷನ್ ಆಗಿದೆ. ಇದರ ಮೇಲೆ ಧ್ರುವ ಅವರ ರಿಯಾಕ್ಷನ್ ಕೂಡ ಹೊರಗೆ ಸೆಕ್ಯೂರಿಟಿ ಕ್ರಿಯೇಟ್ ಮಾಡ್ತಿದೆ. ನನ್ನ ಪರ್ಸನಲ್ ಒಪಿನಿಯನ್, ಧ್ರುವ ಅವರು ಶೋ ಬಿಡೋ ಚಾನ್ಸ್ ತುಂಬಾ ಕಡಿಮೆ. ಅವರು ಎಮೋಷನಲ್ ಆಗಿ ಎಕ್ಸ್‌ಪ್ರೆಸ್ ಮಾಡಿದ್ರು. ಅವ್ರ ಗೇಮ್ ಅಲ್ಲಿ ಕನ್ಸಿಸ್ಟೆಂಟ್ ಮತ್ತು ಸ್ಟ್ರಾಂಗ್ ಸ್ಕಿನ್ ಪ್ರೆಷರ್ ಅನ್ನ ಇರುವ ಕಂಟೆಸ್ಟೆಂಟ್. ಶೋ ಮೇಕರ್ಸ್ ಅವರನ್ನ ಈಸಿಯಾಗಿ ಎಲಿಮಿನೇಟ್ ಮಾಡೋದಿಲ್ಲ. ಇವತ್ತು ಬಿಗ್ ಬಾಸ್ ಅಪ್ಡೇಟ್ ಮತ್ತು ಹೊರಗಿನ ಡಿಸ್ಕಷನ್ ನಿಮಗೆ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ನಿಮಗೆ ಏನು ಅನಿಸುತ್ತೆ? ಧ್ರುವ ಅವರು ಶೋ ಬಿಡ್ತಾರಾ ಅಥವಾ ಇದು ಟಾಸ್ಕ್ ಬೇಸ್ಡ್ ಎಮೋಷನಲ್ ರಿಯಾಕ್ಷನ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ.